ಒಂದೇನೋ ಅಂದರೆ ಇಲ್ಲೊಂದೇನೋ ಡಿವೈಸ್ ಇಟ್ಟಿದ್ದಾರೆ. ಅದು ಬಂದು ಈ ಟೈಮ್ಗೆ ಕೊರೋನಾ ಅವಾಯ್ಡ್ ಆಗುತ್ತೆ. ಏನೇ ವೈರಸ್ಸಸ್ ಏನೇ ಇದ್ದರೂ ಬೇಸಿಕಲಿ ಕೊರೋನಾ ಏನೇ ಇದ್ದರೂ ಅದನ್ನು ಹಾಲ್ಟ್ ಮಾಡುತ್ತಂತೆ. ಸೊ ಇದೊಂಥರ ಹೊಸದು ಟೆಕ್ನಾಲಜಿ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಕನ್ನಡದ ಯೂಟ್ಯೂಬ್ ಚಾನಲ್ ಅನ್ಬಾಕ್ಸ್ ಕರ್ನಾಟಕಕ್ಕೆ ಸ್ವಾಗತ. ಇದೇ ಮೊದಲನೇ ಸಲ ನೀವೇ ನಮ್ಮ ಚಾನಲ್ನ ನೋಡ್ತಾ ಇದ್ರೆ, ನಾನು ವಿಕ್ರಮ್ ಗೌಡ, ನಾನು ಭಾಸ್ಕರ್. ನೀವು ಕರ್ನಾಟಕದ ಫುಡ್ ಮತ್ತು ಪ್ಲೇಸ್ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮರಿದಿರೋ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಸೊ ಇವತ್ತು ನಾವು ಅನ್ಲಿಮಿಟೆಡ್ ವೆಜ್ ಬಫೆ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಎಲ್ಲಿ ಬಂದಿದ್ದೀವಿ, ಯಾವ ಹೋಟೆಲ್ಗೆ ಬಂದಿದ್ದೀವಿ ಅಂತ ಎಕ್ಸಾಕ್ಟ್ ಡೀಟೇಲ್ಸ್ ಭಾಸ್ಕರ್ ತಿಳಿಸ್ಕೊಡ್ತಾನೆ. ಆ್ಯಕ್ಚುಲಿ ಈ ಏರಿಯಾಗೆ ತುಂಬ ರೆಕಮೆಂಡೇಷನ್ ಬಂದಿತ್ತು, ಇಲ್ಲಿ ನೀವು ವೀಡಿಯೋ ಮಾಡಿಲ್ಲ ಬನ್ನಿ ಅಂತ. ಸೊ ಇವತ್ತು ನಾವು ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಬಂದಿದ್ದೀವಿ. ಅಲ್ಲಿ ಹೆಬ್ಗೋಡಿ ಮತ್ತು ಕಿರ್ಲೋಸ್ಕರ್ ರೋಡಲ್ಲಿರೋ ನಾವು ಸಾಯಿ ವಿಷ್ಣು ಬಿಸ್ನೆಸ್ ಹೋಟೆಲ್ ಅಂತ ಹೋಟೆಲ್ಗೆ ಬಂದಿದ್ದೀವಿ. ಸೊ ಇದು ನಿಮಗೆ MTR ಆಪೋಸಿಟಲ್ಲೇ ಸಿಗುತ್ತೆ ನಿಮಗೆ. ಸೊ ಸಾಯಿ ವಿಶ್ರಮ್ ಬಿಸ್ನೆಸ್ ಹೋಟೆಲ್ ಬಂದು ಇಲ್ಲಿ ರೂಮ್ಸ್ ಮತ್ತು ಬ್ಯಾಂಕ್ವೆಟ್ ಹಾಲ್ಸ್ ಎಲ್ಲ ಇರುತ್ತೆ. ಬಟ್ ಅವ್ರದಲ್ಲಿ ಸ್ಪೆಷಲ್ ಬಂದ್ಬಿಟ್ಟು ಟೈಮ್ ಟ್ರಾವೆಲ್ ಅಂತ ರೆಸ್ಟೋರೆಂಟ್ ಇದೆ. ಸೊ ಅದು ಪಬ್ಲಿಕ್ಗೂ ಅಲೋ ಇದೆ ಮತ್ತು ಅಲ್ಲಿ ಗೆಸ್ಟ್ಗೂ ಇರುತ್ತೆ. ಸೊ ಅಲ್ಲಿ ನಿಮಗೆ ಪ್ಯೂರ್ ವೆಜ್ ಬಫೆ ಸಿಗುತ್ತೆ. ಸೊ ಅನ್ಲಿಮಿಟೆಡ್ ಬಫೆ. ಸೊ ಅಲ್ಲಿ ಟ್ರೈ ಮಾಡೋಣ ಬಂದಿದ್ದೀವಿ. ಮತ್ತು ಎಕ್ಸಾಕ್ಟ್ ಲೊಕೇಶನ್ನು ಗೂಗಲ್ ಲೊಕೇಶನ್ನು ಡಿಸ್ಕ್ರಿಪ್ಷನ್ ಇರುತ್ತೆ. ಅದನ್ನು ಚೆಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು. ಈ ನಾವು ಇಂತಿರೋ ಜಾಗಕ್ಕೆ ಕರ್ಕೊಂಡು ಬಿಡುತ್ತೆ. ಸೊ ತುಂಬ ಲೇಟ್ ಮಾಡ್ತೀರಾ, ಒಳಗೋಗ್ಬಿಡೋಣ ಬನ್ನಿ. ಸೊ ನಮ್ಮ ಜೊತೆ ರೆಸ್ಟೋರೆಂಟ್ ಮ್ಯಾನೇಜರ್ ಇದ್ದಾರೆ. ಅವ್ರನ್ನ ಮಾತಾಡಿಸಿ ರೆಸ್ಟೋರೆಂಟ್ ಬಗ್ಗೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ವಿಜಯ್ ಕುಮಾರ್ ಶೆಟ್ಟಿ ಅಂತ. ನಿಮ್ಮ ರೆಸ್ಟೋರೆಂಟ್ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಸ್ವಲ್ಪ ತಿಳಿಸ್ಕೊಡಿ. ಕಾನ್ಸೆಪ್ಟ್ ಯಾವ ಥರ, ಇಲ್ಲಿ ಏನೇನು ಸಿಗುತ್ತೆ, ಏನು ಸ್ಪೆಷಲ್ ಅಂತ. ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ರೆಸ್ಟೋರೆಂಟ್ ಬಂದು ISO 22000 ಸರ್ಟಿಫೈಡ್ ರೆಸ್ಟೋರೆಂಟು. ಇಲ್ಲಿ ನಮ್ಮದು ಸೌತ್ ನಾರ್ತ್ ಕಾಂಟಿ ಚೈನೀಸ್ ಕಜಿನ್ ಸಿಗುತ್ತೆ. ಇಲ್ಲಿ ಲಾಕ್ಡೌನ್ ಟೈಮಲ್ಲಿ ಪರ್ ಡೇ 13,000 ಜನಕ್ಕೆ ಊಟ ಸಪ್ಲೈ ಮಾಡಿದ್ದೀವಿ NGOಗೆ. ಓಕೆ, ಹೌದು ಸರ್. ಆಮೇಲೆ ಊಟ ಕೊಡುವಾಗ ತುಂಬ ಎಚ್ಚರಿಕೆಯಿಂದ ನಾವು ಸ್ಟಾಫಿಗಾಗಲಿ ಎಲ್ಲರಿಗೂ ಎಚ್ಚರಿಕೆ ವಹಿಸಿ ಕೆಲಸ ಮಾಡ್ತೀವಿ. ಹಾಗೂ ಇನ್ನೊಂದು ರೆಸ್ಟೋರೆಂಟ್ ಇದೆ ನಮ್ಮದು, ಅದ್ರ ಹೆಸರು ಪ್ರಕೃತಿ ಆಹಾರ ಅಂತ. ಅಲ್ಲಿ ಪ್ಯೂರ್ ವೀಗನ್ ಫುಡ್ ಸಿಗುತ್ತೆ. ನಮ್ಮ ರೆಸ್ಟೋರೆಂಟ್ ಜೈನ್ ಫುಡ್ ಸಂಡೇ ಜೈನ್ ಫುಡ್ ಅವೈಲೇಬಲ್ ಇರುತ್ತೆ. ಸ್ಪೆಷಲ್ ಸಂಡೇ ಜೈನ್ ಫುಡ್ ಆ್ಯಂಡ್ ಸ್ಪೆಷಲ್ ಫುಡ್ ಕ್ವೀಸ್ ಎಲ್ಲ ಇರುತ್ತೆ ಸಂಡೇ ಸ್ಪೆಷಲಿ. ಹಾಗೂ ನಮ್ಮದು ಈ ಸರೌಂಡಿಂಗ್ನಲ್ಲಿ ನಮ್ಮದು ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಅಂತ ತುಂಬ ಪ್ರಸಿದ್ಧಿಯಾಗಿದೆ. ಹಾಗೂ ಇಡೀ ಬೆಂಗಳೂರಲ್ಲಿ ನಮ್ಮದು ವೆಜ್ಜು ಹೋಟೆಲ್ಗೆ ಫುಡ್ ಚೆನ್ನಾಗಿದೆ ಅಂತ ತುಂಬ ಅವಾರ್ಡ್ಗಳು ಸಿಕ್ಕಿದೆ ಇಲ್ಲಿ. ಈ ಬಫೆನಲ್ಲಿ ಎಷ್ಟು ಡಿಶಸ್ ಬರುತ್ತೆ ಸರ್? ಟೋಟಲ್ 18 ಮೇನ್ ಕೋರ್ಸ್ ಇರುತ್ತೆ. ಆ್ಯಂಡ್ ಲೈಕ್ ಕೌಂಟರ್ ಇದೆ.
ಮತ್ತು ಡೆಸರ್ಟ್ ಇದೆ. ಹೌದು ಸರ್. ಸೊ ಲೈವ್ ಕೌಂಟರು ಲೈವ್ ಕೌಂಟರ್ ಇದೆ. ಹೌದು. ಆಮೇಲೆ ಕಡೆ ನಿಮ್ಮ ರೆಸ್ಟೋರೆಂಟ್ ಟೈಮಿಂಗ್ಸ್ ಬ್ರೇಕ್ಫಾಸ್ಟ್ ಬಂದು ಮಾರ್ನಿಂಗ್ 7 to 10:30, ಲಂಚ್ ಬಂದು 12 to 3:30, ಡಿನ್ನರ್ ಬಂದು 7 to 10:30. ಓಕೆ ಎವ್ರಿ ಡೇ ಸರ್. ಸೊ ಬಫೆ ಬಿಟ್ಟು ನೀವು ಕ್ಯಾಟ್ರಿಂಗ್ ಸರ್ವಿಸ್ ಏನಾದರೂ ಮಾಡ್ತೀರಾ? ಖಂಡಿತ ಸರ್, ಖಂಡಿತ. ಮ್ಯಾರೇಜ್ ಮಾಡ್ತೀವಿ, ನೇಮಿಂಗ್ ಸೆರೆಮನಿ, ಬರ್ತ್ಡೇ ಎಲ್ಲ ಮಾಡ್ತೀವಿ. ಮತ್ತು ನಮ್ಮದು ಕಾರ್ಪೊರೇಟ್ ಆಫೀಸ್ಗೆಲ್ಲ ತಾಲಿ ಎಲ್ಲ ಸಪ್ಲೈ ಮಾಡ್ತೀವಿ. ಕಾರ್ಪೊರೇಟ್ ಆಫೀಸ್ಗೆ ತಾಲಿ ಎಲ್ಲ ಪ್ರತಿನಿತ್ಯ ಸ್ಟಾರ್ಟಿಂಗಿಂದ ನಾವು ಮಾಡ್ತಾಯಿದ್ದೀವಿ. ತುಂಬ ಆರ್ಡರ್ ಬರುತ್ತೆ ನಮಗೆ. ಇದಲ್ಲದೆ ಕೇಕ್ಸ್ ಎಲ್ಲ ತುಂಬ ಆರ್ಡರ್ ಬರುತ್ತೆ. ಎಲ್ಲ ನಾವು ಬೇಕ್ರಿ ಐಟಮ್ಸ್ ಎಲ್ಲ ನಾವಿಲ್ಲೇ ಮಾಡ್ತೀವಿ. ಬ್ರೆಡ್ಡಿಂದ ಹಿಡಿದು ಕುಕ್ಕೀಸು ನಾವಿಲ್ಲೇ ಪ್ರಾಡಕ್ಟ್ ರೆಡಿ ಮಾಡ್ತೀವಿ. ಯಾವುದೇ ರೀತಿ ಇದನ್ನು ನಾವು ಆರ್ಗನೈಸ್ ತರಲ್ಲ ಸರ್. ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ವೆಲ್ಕಮ್ ಡ್ರಿಂಕ್ ಬಂದಿದೆ ನಮಗೆ. ಸೊ ಇಲ್ಲಿ ಟೇಬಲ್ಗೆ ಒಂದು ವೆಲ್ಕಮ್ ಡ್ರಿಂಕ್ ಮತ್ತು ಒಂದು ಸೂಪ್, ಆಮೇಲೆ ಒಂದು ಚೈನೀಸ್ ಸ್ಟಾರ್ಟರ್ ಮತ್ತು ಒಂದು ತಂದೂರನ್ನ ಇಲ್ಲಿ ಸರ್ವ್ ಮಾಡ್ತಾರೆ ಟೇಬಲ್ಗೆ. ಆಮೇಲೆ ಇನ್ನು ಬಫೆ ಎಲ್ಲ ನಾವು ಅಲ್ಲೇ ಹೋಗಿ ನಾವೇ ಸರ್ವ್ ಮಾಡ್ಕೊಬೇಕು. ಸೊ ನಾವು ವಾಟರ್ ಮಿಲನ್ ತರಿಸ್ಕೊಳ್ತೀವಿ. ಸೊ ನಿಮಗೆ ಮಿಂಟು ಕೂಡ ಇರುತ್ತೆ, ಆಪ್ಷನ್ ಇರುತ್ತೆ, ನೀವು ಸೆಲೆಕ್ಟ್ ಮಾಡ್ಬೋದು ಒಂದು ಡ್ರಿಂಕ್. ಸೊ ಚೇರ್ಸ್ ಮಾಡು, ಚೇರ್ಸ್ ಬಿಡು. ನೀನು ನೋಡ್ಬೇಕು ಮಸಿಗೆ. ಸೂಪ್ ಬಂದಿದೆ. ಫಸ್ಟ್ ಸೂಪ್ ಕುಡಿದು ಆಮೇಲೆ ಎಲ್ಲದಕ್ಕೆ ಹೋಗಬೇಕು. ಬಟ್ ನಾವು ಈ ವೆಲ್ಕಮ್ ಡ್ರಿಂಕ್ ಚೆನ್ನಾಗಿತ್ತು, ನಾವು ಬಂದಿದ ತಕ್ಷಣ ಕೊಟ್ಟರು. ಸೂಪರ್ ಆಗಿದೆ, ತರಿಸ್ಕೊಂಡ್ಬಿಟ್ಟಿವಿ ಇನ್ನೊಂದು. ಸೊ ಇದು ಸೂಪರ್ ಆಗಿದೆ, ವಾಟರ್ ಮಿಲನ್ನು ಫುಲ್ಲು ಒಂದು ತಿಕ್ಕು ಜ್ಯೂಸ್ ಮಾತ್ರ. ಇವಾಗ ತರಿಸ್ಕೊಂಡಿದ್ದೀವಿ ಸೂಪ್ನ. ಸೂಪ್ ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಊಟ. ಇದು ಬಂದು ಕಾರ್ನ್ ಆ್ಯಂಡ್ ಪಾಲಕ್ ಸೂಪ್. ಫುಲ್ ಸೂಪ್ ಬಂದು ತಿಕ್ಕಾಗೆ ಸ್ವೀಟ್ ಕಾರ್ನ ಸ್ಮ್ಯಾಶ್ ಮಾಡಿ, ಫುಲ್ಲು ನಿಮಗೆ ಸ್ವೀಟ್ ಕಾರ್ನ್ ಸಿಗೋದಿಲ್ಲ, ಫುಲ್ ಸ್ಮ್ಯಾಶ್ ಮಾಡಿರ್ತಾರೆ. ಮತ್ತು ಪಾಲಕ್ ಯೂಸ್ ಮಾಡಿರ್ತಾರೆ, ಆ ಪಾಲಕ್ ಫ್ಲೇವರು ಪ್ಲಸ್ಸು ನಿಮ್ಗೆ ಹಂಗೆ ಲೈಟಾಗಿ ಇದು ಕಾರ್ನ್ ಫ್ಲೇವರ್ ಕೂಡ ಬರುತ್ತೆ, ಸ್ವೀಟ್ನೆಸ್ಸು ಕಾರ್ನ್ದು. ಅದು ನಿಮಗೆ ಆ ಎರಡೂ ಫ್ಲೇವರು ನೀಟಾಗಿ ಗೊತ್ತಾಗುತ್ತೆ. ಮತ್ತು ನೀರು ಥರ ಇಲ್ಲ ಆ್ಯಕ್ಚುಲಿ ಸೂಪು, ಸಿಂಪಲ್ಲಾಗಿ ಸಖತ್ತಾಗಿದೆ ಮಾತ್ರ. ಆರೋಗ್ಯಕ್ಕೆ ಒಳ್ಳೆಯದು. ಹೌದು, ಪಾಲಕ್ ಸೂಪ್. ಬಫೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಸ್ಪೆಷಲಾಗಿ ನಾವು 2 ತರಿಸಿದ್ದೀವಿ. ಇದು ಇನ್ಕ್ಲೂಡ್ ಇಲ್ಲ ಬಫೆನಲ್ಲಿ 2 ಐಟಮು. ಅವರು ಇದು ಸ್ಪೆಷಲ್ ನಮ್ಮ ಹತ್ರ ಅಂತ ಹೇಳಿದ್ರು. ಸೊ ಟ್ರೈ ಮಾಡೋಣ ಅಂತ ಹೇಳಿದ್ವಿ. ನೀವು ಬೇಕು ಅಂದರೆ ಇದು ಸಪ್ರೇಟಾಗಿ ತರಿಸ್ಕೊಬೋದು. ಒಂದು ಬಂದು ಚೈನೀಸ್ ಸ್ಟಾರ್ಟರ್, ಇದು ಚೈನೀಸ್ ಮಶ್ರೂಮು ಅಂತ. ಮತ್ತು ಇನ್ನೊಂದು ಬಂದು ಗಲಾಟಿ ಕಬಾಬ್ ಅಂತ. ಸೊ ಅದು ಮಿಕ್ಸ್ಡ್ ವೆಜ್ ಕಬಾಬ್. ಅದು ಇದೆರಡು ತರಿಸ್ಕೊಂಡಿದ್ವಿ. ಇದನ್ನು ಟ್ರೈ ಮಾಡಿಬಿಟ್ಟು ಆಮೇಲೆ ನೆಕ್ಸ್ಟು ಹೋಗೋಣ, ಬಫೆ ಏನೇನು ಬರುತ್ತೆ ಆಮೇಲೆ ಹೇಳ್ತೀವಿ. ಫಸ್ಟು ಇದು ಸ್ಪೆಷಲ್ ಡಿಶ್. ಪ್ರೆಸೆಂಟೇಷನ್ ಚೆನ್ನಾಗಿದೆ. ಡೀಪ್ ಫ್ರೈಡ್ ಮಶ್ರೂಮ್, ಅದ್ರ ಮೇಲೆ ಟೊಮೆಟೊ, ಇದು ಚೆರಿ ಟೊಮೆಟೊ ಅಂತ ಚಿಕ್ಕದು ಕೇಳಿಸ್ತಾ ಇರುತ್ತೆ. ಕ್ರಿಸ್ಪಿಯಾಗಿದೆ ಟಾಪ್ ಲೇಯರು. ಮೇಲ್ಗಡೆ ಆ ಕೋಟಿಂಗ್ ಇದೆಯಲ್ಲ ಫುಲ್ ಕ್ರಿಸ್ಪಿಯಾಗಿದೆ. ಒಳಗಡೆ ಮಶ್ರೂಮ್ ಇರುತ್ತೆ. ಮಶ್ರೂಮ್ ಕರಿಗೆ ಹೋಯ್ತು ಬಾಯಲ್ಲಿ, ಫುಲ್ ಚೆನ್ನಾಗಿ ಬೆಂದಿದೆ ಸಾಫ್ಟಾಗೆ, ಅದು ಕರಿಗೆ ಹೋಯ್ತು. ಇದು ಚಿಕ್ಕ ಟೊಮೆಟೊ ಇರುತ್ತೆ, ಸೂಪರ್ ಇದೆ. ಇದು ಬಂದಾಗ ಇದನ್ನು ಟ್ರೈ ಮಾಡಿ, ಚೆನ್ನಾಗಿದೆ. ಸೊ ಇವಾಗ ಇದಾಯಿತು. ನೆಕ್ಸ್ಟ್ ಡಿಶ್ಗೆ ಹೋಗೋಣ, ಗಲಾಟಿ ಕಬಾಬ್. ಆಲೂಗಡ್ಡೆ ಮತ್ತು ಕ್ಯಾರೆಟು, ಬೀನ್ಸು ಎಲ್ಲ, ಈರುಳ್ಳಿ, ಕಡಲೆಪಪ್ಪು ಎಲ್ಲ ಸಿಗುತ್ತೆ. ಎಲ್ಲನೂ ಸ್ಮ್ಯಾಶ್ ಮಾಡಿ, ಎಲ್ಲ ವೆಜಿಟೇಬಲ್ಸು 4 ಟೈಪ್ಸ್ ಆಫ್ ವೆಜಿಟೇಬಲ್ಸ್ನ ಸ್ಮ್ಯಾಶ್ ಮಾಡಿ ಕಬಾಬ್ ಮಾಡಿರೋದು. ಸ್ವಲ್ಪ ಇದು ಬೈಂಡಿಂಗ್ಗೆ ಆಲೂಗಡ್ಡೆ ಹಾಕಿರ್ತಾರೆ ನೀಟಾಗಿ ಆ ಶೇಪ್ ಬರೋಕ್ಕೆ. ಬಂದು ಸ್ವಲ್ಪ ಹಿಟ್ಟಲ್ಲಿ ತಿರುಗಿಸ್ಬಿಟ್ಟು ಡೀಪ್ ಫ್ರೈ ಮಾಡಿರೋ ಚೆನ್ನಾಗಿದೆ. ಸೊ ಚೀಸ್ ಫ್ಲೇವರು, ಚೀಸ್ ಹಾಕಿರ್ತಾರೆ ಫ್ರೈ ಮಾಡ್ಬೇಕಾದ್ರೆ. ಸೊ ಆ ಚೀಸ್ ಫ್ಲೇವರ್ ಬರುತ್ತೆ, ಸಗದಾಗಿದೆ, ಸಿಂಪಲಾಗಿ ಚೆನ್ನಾಗಿದೆ ಇದು. ಸೊ ಇದು ಸಪ್ರೇಟಾಗಿ ತರಿಸ್ಕೊಂಡಿರೋದು. ಸೊ ಇವಾಗ ಮೇಯ್ನ್ ಏನೇನು ಬರುತ್ತೆ ಹೋಗ್ಬಿಡೋಣ ಬಫೆಗೆ. ಲೇಟ್ ಮಾಡಿದ್ರೆ ತುಂಬ, ಅಲ್ಲಿ ತುಂಬ ಐಟಮ್ಸ್ ಕಾಯ್ತಾ ಇದೆ ನಮಗೋಸ್ಕರ, ಹೋಗೋಣ. ಅದಕ್ಕೆ ಮುಂಚೆ ಇಲ್ಲಿ ಟೇಬಲ್ಗೆ 2 ದಿನ ಸರ್ವ್ ಮಾಡ್ತಾರಂತೆ, 2 ಸ್ಟಾರ್ಟರ್ನ ಇಲ್ಲೇ ಸರ್ವ್ ಮಾಡ್ತಾರಂತೆ. ಅದು ಬಫೆನಲ್ಲಿ ಇನ್ಕ್ಲೂಡೆಡು. ಅದೇನು ಅಂತ ಅದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಹೋಗೋಣ. ಎರಡು ಸ್ಟಾರ್ಟರ್ ಬಂದಿದೆ, ನಾನು ಹೇಳಿದ್ನಲ್ಲ ಆಗಲೇ. ಸೊ ಫಸ್ಟ್ ನಾವು ಮಲೈ ಕಬಾಬ್ ಟ್ರೈ ಮಾಡೋಣ. ಇದು ಬ್ರಾಕ್ಲಿ
ಬ್ರಾಕ್ಲಿಗೆ ಫುಲ್ಲು ಒಂಥರ ಕ್ರೀಮ್ ಕಾಣಿಸ್ತಾ ಇದೆ ಅಲ್ಲಿ ಫಸ್ಟ್ ಲೇಯರೇ. ಮಲಾಯಿ ಮತ್ತು ಇದನ್ನು ಲೈಟಾಗಿ ಗ್ರಿಲ್ ಮಾಡಿರ್ತಾರೆ ತಂದೂರು. ಮತ್ತು ತಂದೂರು ಫ್ಲೇವರು, ಸ್ಮೋಕಿ ಫ್ಲೇವರು, ಮತ್ತು ಬ್ರಾಕೊಲಿ ಫಸ್ಟ್ ಟೈಮ್ ನಾನು ತಿಂತಾ ಇರೋದು. ಒಂಥರ ಕಾಲಿಫ್ಲವರ್ಗಿಂತ ಒಂಥರ ಚೆನ್ನಾಗಿದೆ ಇದು. ಒಂಥರ ಲೈಟಾಗಿ ರೋಸ್ಟ್ ಆಗಿರೋದು ಚೆನ್ನಾಗಿದೆ. ವೆಜ್ಜು ಇಷ್ಟೊಂದು ಚೆನ್ನಾಗಿರುತ್ತಾ? ಅದು ಸ್ಟಾರ್ಟರಲ್ಲಿ ಡಿಫ್ರೆಂಟು, ಒಂಥರ ಕ್ರೀಮಿಯಾಗಿ ಆ ಸ್ಮೋಕಿ ಫ್ಲೇವರ್ ನಮಗೆ ಸಖತ್ತಾಗಿ ಅನಿಸುತ್ತೆ. ಬರೀ ನಾನ್ ವೆಜ್ ತಂದೂರೆಲ್ಲ ಐಟಮ್ ತಿಂದಿದ್ವಿ, ಇದು ಚೆನ್ನಾಗಿದೆ. ವೆಜಿಟೇರಿಯನ್ಸ್ಗೂ ಒಳ್ಳೆ ಆಪ್ಷನ್ ಇದೆ. ನನಗೆ ಇಷ್ಟ ಆಯ್ತು ಇದು. ಕ್ರೀಮಿಯಾಗಿ ಚೆನ್ನಾಗಿದೆ ಇದು ಒಂಥರ. ನಾವು ಜಸ್ಟು ವೀಡಿಯೋಗೆ ಅಂತ ಬರೀ ಒಂದೊಂದು ಪೀಸಸ್ ತೊಗೊಂಡಿದ್ದೀವಿ. ಬಟ್ ನೀವು ಬಂದಾಗ ನೀವು ರಿಪೀಟ್ ತೊಗೊಬೋದು, ಕೇಳಿದ್ರೆ ಮತ್ತೆ ಸರ್ವ್ ಮಾಡ್ತಾರೆ. ಇದು ಚೆನ್ನಾಗಿದೆ, ಒಂದು ಇನ್ನೊಂದ್ಸಲ ಹಾಕ್ಸ್ಕೊಂಡು ಟ್ರೈ ಮಾಡಿ, ಚೆನ್ನಾಗಿತ್ತು. ಆಮೇಲೆ ಆಗಲೇ ಮರ್ತೋಯ್ತು ನಾನು ಪ್ರೈಸ್ ಇರೋದು ಬಫೆ ಬಂದು 600 ರೂಪೀಸ್ ಇನ್ಕ್ಲೂಸಿವ್ ಟ್ಯಾಕ್ಸು. ಸೊ ಪರ್ ಪರ್ಸನ್ಗೆ 600 ರೂಪೀಸ್. ವೆಜ್ ನಿಮಗೆ ವೆಜ್, ಪ್ಯೂರ್ ವೆಜ್ ಅನ್ಲಿಮಿಟೆಡ್ ಬಫೆ. ಪ್ಯೂರ್ ವೆಜ್ ಅನ್ಲಿಮಿಟೆಡ್, ಮರಿಬೇಡಿ. ತುಂಬ ಜನ ಕೇಳ್ತಾಯಿದ್ರಿ ವೆಜ್ಜಲ್ಲಿ ಬಫೆ ಇಲ್ವಾ, ನಮ್ಗೆ ಎಲ್ಲೂ ಆಪ್ಷನ್ ಇಲ್ವಾ ಅಂತ. ಸೊ ವೆಜಿಟೇರಿಯನ್ಸ್ಗೆ ಒಳ್ಳೆ ಆಪ್ಷನು ಅನ್ಲಿಮಿಟೆಡ್ ಬಫೆ. ಸೊ ಅದು ಸೂಪರಾಗಿತ್ತು. ಮಲೈ ಕಬಾಬು. ಸೊ ಇವಾಗ ಹರಿಯಾಲಿ ಕಬಾಬು ಹೋಗೋಣ. ಪನ್ನೀರಲ್ಲಿ ಮಾಡಿರ್ತಾರೆ ಹರಿಯಾಲಿ ಕಬಾಬ್. ಹೆಸರಲ್ಲೇ ಇದೆ, ಗ್ರೀನ್ ಕಲರ್ ಇರುತ್ತೆ. ಪ್ಲಸ್ ಇದು ಅಷ್ಟೇ ಕಬಾಬ್ ತಂದೂರು ಮಾಡಿರ್ತಾರೆ. ಆ ಗ್ರೀನ್ ಮಸಾಲ ಯೂಸ್ ಮಾಡಿದ್ದಾರೆ. ಮತ್ತು ಒಂದೊಂದು ಪನ್ನೀರ್ ಮೇಲೂ ಆನಿಯನ್ ಇರ್ಬೋದು, ಮತ್ತು ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ, ಸೊ ಫುಲ್ ವೆಜಿಟೇಬಲ್ಸ್ ಯೂಸ್ ಮಾಡಿದ್ದಾರೆ. ಅದು ಒಟ್ಟಿಗೆ ತಿನ್ನಬೇಕು, ಆಗ ಚೆನ್ನಾಗಿರುತ್ತೆ. ಬರೀ ಪನ್ನೀರ್ ತಿಂದೆ ನಾನು. ಸಾಫ್ಟಾಗಿ ಪನ್ನೀರು ಕಟ್ ಮಾಡಿದಾಗೆ ಕಾಣಿಸುತ್ತೆ ನಿಮಗೆ. ಸಾಫ್ಟಾಗಿದೆ ಪನ್ನೀರು, ಫ್ರೆಶ್ ಆಗಿ. ಪ್ಲಸ್ ಮೇಲೆ ಹಾಕಿರೋ ಗ್ರೀನ್ ಮಸಾಲ ಸ್ವಲ್ಪ ಟ್ಯಾಂಗಿ, ಸ್ವಲ್ಪ ಸ್ಪೈಸಿಯಾಗಿ, ತುಂಬ ಅಲ್ಲ, ಒಂಥರ ಏನಂತಾರೆ ಮಿಂಟ್ ಚಟ್ನಿ ಅಂತಾರಲ್ಲ ಆ ಫ್ಲೇವರು ಚೆನ್ನಾಗಿದೆ. ಲೈಟಾಗಿ ಬರ್ನ್ ಆಗಿರೋದ್ರಿಂದ ಆ ಸ್ಮೋಕಿ ಫ್ಲೇವರು. ಪ್ಲಸ್ ನಾವೇ ಬಾಸ್ಗೆ ಹೇಳ್ದಂಗೆ ಆ ಕ್ಯಾಪ್ಸಿಕಮ್ ಇರುತ್ತಲ್ಲ, ಕ್ಯಾಪ್ಸಿಕಮ್ ಜೊತೆ ಪ್ಲಸ್ ಆನಿಯನ್ ಇರುತ್ತೆ ಲೈಟಾಗಿ ಬರ್ನ್, ಅದನ್ನು ತಂದೂರಾಗಿರುತ್ತಲ್ಲ, ಅದು ಕ್ರಿಸ್ಪಿಯಾಗಿ ಇದ್ರ ಜೊತೆ ತಿನ್ನಬೇಕು, ಅದು ಮಜಾ. ನನಗೆ ಇದು ಬಂದಿದೆ, ಕ್ಯಾಪ್ಸಿಕಮ್ ಬಂದಿದೆ, ನನಗೆ ಇದು ಮಿಸ್ ಆಯಿತು, ಆನಿಯನ್ ಮಿಸ್ ಆಯಿತು. ಸೊ ಇದಕ್ಕೆ ಮಿಂಟ್ ಚಟ್ನಿ ಕೂಡ ಇರುತ್ತೆ, ಅದ್ರ ಜೊತೆನೂ ಟ್ರೈ ಮಾಡ್ಬೋದು ನೀವು. ಸೊ ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಹೋಗ್ಬಿಡೋಣ ನೆಕ್ಸ್ಟ್ ಐಟಮ್ಗೆ. ಸೊ ಇವಾಗ ನಮ್ಮ ಇಂಡಿಯನ್ ಸ್ಟೈಲು, ನಾರ್ತ್ ಇಂಡಿಯನ್ ಸ್ಟೈಲ್ ತರಿಸಿದ್ದೀವಿ. ರೋಟೀಸ್, ಇಂಡಿಯನ್ ಬ್ರೆಡ್ಸ್ ಅಂದರೆ ಎಲ್ಲ ಥರ ರೋಟೀಸ್ ಇರ್ಬೋದು, ಕುಲ್ಚಾ ಮತ್ತು ರುಮಾಲಿ ರೋಟಿ, ಫುಲ್ಕಾ ಎಲ್ಲ ಇದೆ. ಸೊ ನಾವೆಲ್ಲ ತರಿಸಿದ್ದೀವಿ. ನೀವು ನಿಮ್ಗೆ ಏನು ಬೇಕೋ ಅದನ್ನು ಕೇಳಿದ್ರೆ ಅವರು ಫ್ರೆಶ್ಶಾಗಿ ಬಿಸಿ ಅಲ್ಲಿ ಪ್ರಿಪೇರ್ ಮಾಡ್ಕೊಂಡು ಕೊಡ್ತಾರೆ. ಸೊ ನಾವು ಎಲ್ಲನೂ ಏನೇನು ಹಿಂಗೆ ಏನು ಬರುತ್ತೆ ಅಂತ, ಹೇಗಿರುತ್ತೆ ಅಂತ ತೋರಿಸೋದಕ್ಕೋಸ್ಕರ ಎಲ್ಲ ತರಿಸಿದ್ದೀವಿ. ಸೊ ನಾವು ಒಂದೊಂದೇ ತೊಗೊಂಡು ಎರಡು ಗ್ರೇವಿ ತೊಗೊಂಬಂದಿದ್ದೀವಿ ನಾರ್ತ್ ಇಂಡಿಯನು. ಸೊ ಒಂದು ಮೇಥಿ ಪನ್ನೀರ್ ಮತ್ತು ಇನ್ನೊಂದು ಕಡಾಯಿ ಲೋಕಿ. ಫಸ್ಟು ಮೇಥಿ ಪನ್ನೀರ್ ಟ್ರೈ ಮಾಡೋಣ. ಮೇಥಿ ಪನ್ನೀರ್ ಅಂದರೆ ಮೆಂತ್ಯ ಪನ್ನೀರ್. ಕುಲ್ಚಾ ಸಾಫ್ಟಾಗೆ, ಅಂದರೆ ಅಲ್ಲೇ ನಾವು ಹೇಳಿದಾಗ ತೊಗೊಂಬರೋದ್ರಿಂದ ಫ್ರೆಶ್ ಆಗಿರುತ್ತೆ, ಸಾಫ್ಟಾಗಿರುತ್ತೆ. ಅವರು ಮಾಡಿ ಇಡಲಾಯಿತು, ಯಾಕಂದರೆ ಗಟ್ಟಿ ಆಗ್ಬಿಡುತ್ತೆ ಗೇಟ್ ಇದೆ, ಅದಕ್ಕೋಸ್ಕರ. ಪನ್ನೀರು ಫ್ರೆಶ್ಶಾಗೆ ಆ ಮೆಂತ್ಯ ಸೊಪ್ಪು ಫ್ಲೇವರು, ಆಮೇಲೆ ಅರಿಶಿನ, ಸ್ವಲ್ಪ ಸ್ವೀಟಿಶ್ ಆಗಿದೆ, ಖಾರ ಇಲ್ಲ, ಚೆನ್ನಾಗಿದೆ. ಮತ್ತು ಇದೂ ಅಷ್ಟೇ, ಏನು ಮೆಸಿ ರೋಟಿಲಿ ನಿಮಗೆ ಚಿಕ್ಕದಾಗಿ ಆನಿಯನ್ನು ಎಲ್ಲ ಕಟ್ ಮಾಡಿ ಮತ್ತು ಲೈಟಾಗಿ ಮೆಣಸಿನ್ಕಾಯಿನೂ ಕಟ್ ಮಾಡಿ ಒಳಗಡೆ ಎಲ್ಲ ಸ್ಟಫ್ ಥರ ಮಾಡಿದ್ದಾರೆ. ತುಂಬ ಇದರಲ್ಲಿ ಏನೇನೋ ಇದೆ, ಅದಕ್ಕೆ ನೋಡಿ ಇಟ್ಕೊಳ್ತೀನಿ ಅದನ್ನು ನೀಟಾಗಿ. ನೆಕ್ಸ್ಟು ಅದ್ರ ಪಕ್ಕ ಕಡಾಯಿ ಲೋಕಿ ಇದೆ. ಕಡಾಯಿ ಲೋಕಿ ಅಂದರೆ ಇದು ಸೋರೆಕಾಯಿ. ಮನೆಯಲ್ಲಿ ತಿನ್ನಲ್ಲ ನಾವು ಸೋರೆಕಾಯಿ ಎಲ್ಲ, ಹೋಟ್ಲಲ್ಲಿ ಬಂದು ತಿಂತೀವಿ. ಅದೇ ಮನೇಲಿ ಬೈಕೋತಾರೆ, ಎಲ್ಲ ಆಚೆ ತಿಂತೀರಾ ಮನೇಲಿ ತಿನ್ನಲ್ಲ ಅಂತ. ಇದನ್ನ ಮಾಡಿಕೊಟ್ರೆ ಮನೇಲೂ ತಿಂತೀವಿ. ಒಂಥರ ಟ್ಯಾಂಗಿ ಫ್ಲೇವರು, ಹುರುಳಿ, ಯಾಕಂದ್ರೆ ಟೊಮೆಟೊನೂ ಹಾಕಿದ್ದಾರೆ. ಈಗ ಗೊತ್ತೇ ಆಗಲ್ಲ ಸೋರೆಕಾಯಿ ತಿಂತಾಯಿದ್ದೀವಿ ಅಂತ. ಇದಾದಮೇಲೆ ನೆಕ್ಸ್ಟು ಚೈನೀಸ್ ಇದೆ. ಇನ್ನು ಚೈನೀಸಲ್ಲಿ 3-4 ಥರ ಐಟಮ್ಸ್ ಇದೆ. ಆಮೇಲೆ ಕಾಂಟಿನೆಂಟಲ್ ಇದೆ. ಆಮೇಲೆ ಆ ಕಡೆ ನಮ್ಮ ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನಲ್ಲಿ ಮೈನ್ ಕೋರ್ಸ್ ಇದೆ, ಸೌತ್ ಇಂಡಿಯನ್ ಮೈನ್ ಕೋರ್ಸ್ ಇದೆ, ಡೆಸರ್ಟ್ ಇದೆ. ಎಲ್ಲ ಟ್ರೈ ಮಾಡಬೇಕು. ಖಾಲಿ ಮಾಡಿಬಿಟ್ಟು ನೆಕ್ಸ್ಟು ಅಲ್ಲಿಗೆ ಹೋಗಿ ಸರ್ವ್ ಮಾಡ್ಕೊಂಡು ಬರೋಣ ಮತ್ತೆ. ಸೊ
ಈಗ ಮೈನ್ ಕೋರ್ಸ್ ಹೋಗಿ ಹಾಕೊಂಬಂದಿದ್ದೀವಿ. ತುಂಬ ವೆರೈಟೀಸ್ ಇರೋದ್ರಿಂದ ಭಾಸ್ಕರ್ ಅವರು ಚೈನೀಸ್ ಹಾಕೊಂಡಿದ್ದಾರೆ, ನಾವು ಕಾಂಟಿನೆಂಟಲ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಒಂದು 4 ಡಿಶಸ್ ಬರುತ್ತೆ, ನಮ್ಮದ್ರಲ್ಲಿ ಒಂದು 5 ಡಿಶಸ್ ಬರುತ್ತೆ. ಸೊ ನಾನು 4 ಹಾಕೊಂಬಂದಿದ್ದೀನಿ. ಏನೇನಿದೆ ಅಂತ ಹೇಳ್ಬಿಡ್ತೀವಿ ಒಂದು ಕಡೆಯಿಂದ. ಒಂದು ಬೇಕ್ಡ್ ಫಂಗಿ ಆ್ಯಂಡ್ ಪಿಮೆಂಟೊ, ಆಮೇಲೆ ವೆಜ್ ಹಾಟ್ ಪಾಟ್, ಪೊಟ್ಯಾಟೊ ಇನ್ ವರ್ದಿ ಸಾಸ್, ಪಾಸ್ತಾ ಇನ್ ಟೊಮೆಟೊ ಕ್ರೀಮ್ ಸಾಸ್, ಆಮೇಲೆ ಇನ್ನೊಂದಿತ್ತು ಸಿಲ್ಯಾಂಡ್ರೋ ಸಾರ್ಟೆಡ್ ವೆಜ್ ಅಂತ, ಅದು ಸಲಾಡ್ ಥರ ಎಲ್ಲ ವೆಜ್ಜೀಸು. ನಾನು ಅದು ಹಾಕೊಂಬಂದಿಲ್ಲ, ಸೊ ಅದು ಇದೆ. ಸೊ 5 ಐಟಮ್ ಇರುತ್ತೆ, ನಾನು 4 ಹಾಕೊಂಬಂದಿದ್ದೀನಿ. ಭಾಸ್ಕರ್ ನಿಮ್ಮದು ಚೈನೀಸ್ ಏನು? ಇಲ್ಲೂ ನಮ್ಮದು 5 ಐಟಮೇ ಇದೆ. ಹೆಸರುಗಳು ಈಗ ಹೇಳ್ಬಿಡ್ತೀನಿ ಏನೇನು ಹಾಕೊಂಬಂದಿದ್ದೀನಿ ಅಂತ. ಬ್ರೊಕೋಲಿ ಇನ್ ಸ್ವೀಟ್ ಲೈಮ್ ಸಾಸ್ ಅಂತ ಒಂದು, ಸ್ಟಿರ್ ಫ್ರೈ ಚಿಲ್ಲಿ ಫ್ಲೇಕ್ಸ್ ವೆಜ್ ಅಂತ, ಆಮೇಲೆ ಹಾಯ್ಸನ್ ಟಾಸ್ಟ್ ವೆಜ್ ಅಂತ, ಆಮೇಲೆ ಸ್ಪಿನಾಚ್ ನೂಡಲ್ಸು ಮತ್ತು ಬೆಲ್ ಪೆಪ್ಪರ್ ಫ್ರೈಡ್ ರೈಸ್. ಸೊ ಈ 5 ಐಟಮು ನಾನು ತೊಗೊಂಡಿದ್ದೀನಿ. ಸೊ ಲೇಟ್ ಮಾಡಿದ್ರೆ ಶುರು ಮಾಡೋಣ. ಎಸ್, ಬೇಕ್ಡ್ ಫಂಗಿ ಆ್ಯಂಡ್ ಪಿಮೆಂಟೊ ಅಂದರೆ ಮಶ್ರೂಮ್ ಮತ್ತು ಚಿಲ್ಲಿ ಅಂತ ವೈಟ್ ಸಾಸ್ ಹಾಕಿ ಮಾಡಿರ್ತಾರೆ. ಎಸ್, ನಾವು ಚಿಲ್ಲಿ ಫ್ಲೇಕ್ಸು ಮತ್ತು ಬೇಬಿ ಕಾರ್ನೆಲ್ಲ ಹಾಕಿ ಅದು ಸ್ಟಾರ್ಟರ್ ಇದೆ ಚೈನೀಸಲ್ಲಿ. ಈ ವೈಟ್ ಸಾಸ್ ಹಾಕಿ ಮಾಡಿದ್ರೆ ಒಂಥರ ಮಜಾ, ನನಗೆ ಇಷ್ಟ. ವೈಟ್ ಸಾಸು ಚೀಸ್ ಈ ನಡುವೆ ತುಂಬ ಚೀಸಿ ಆಗಿರೋದು ಇದೆಲ್ಲ ತುಂಬ ಇಷ್ಟ ಆಗ್ತದೆ. ಇದು ಚೆನ್ನಾಗಿದೆ. ಭಾಸ್ಕರ್ ಏನು ಟ್ರೈ ಮಾಡಿದೆ? ಸೊ ನಾನು ಹಾಕೊಂಬಂದಿದ್ದು ನಾನು ಟ್ರೈ ಮಾಡಿದ್ದು ಬಂದು ಸ್ಟಿರ್ ಫ್ರೈ ಚಿಲ್ಲಿ ಫ್ಲೇಕ್ಸ್ ಅಂತ. ಸೊ ನಿಮಗೆ ಅದು ಚಿಲ್ಲಿ ಫ್ಲೇಕ್ಸ್ನ ಕೆಂಪು ಚಿಲ್ಲಿನ ಫುಲ್ಲು ಉದುರಿಸಿದ್ದಾರೆ, ಜೊತೆಗೆ ನಿಮಗೆ ದಪ್ಪ ಮೆಣಸಿನ್ಕಾಯಿ, ಸೊ ಬೇಬಿಕಾರ್ನು ಫುಲ್ಲು ಒಂಥರ ವೆಜಿಟೇಬಲ್ಸ್ ಹಾಕಿ ಚೈನೀಸ್ ಟೈಪ್ ಒಂದು ಸಾಸ್ ಯೂಸ್ ಮಾಡಿ ಒಂಥರ ಜ್ಯೂಸಿಯಾಗಿ ಮಾಡಿದ್ದಾರೆ. ನೆಕ್ಸ್ಟು ಪಾಸ್ತಾ ವಿತ್ ಟೊಮೆಟೊ ಕ್ರೀಮ್ ಸಾಸ್. ನಂದು ಹಾಯ್ಸನ್ ಟಾಸ್ಟ್ ವೆಜ್ ಅಂತ. ಸೊ ಇದು ತಿಂದಿದ ತಕ್ಷಣ ಸ್ವಲ್ಪ ನಮಗೆ ಟ್ಯಾಂಗಿ ಫ್ಲೇವರು, ಸ್ವಲ್ಪ ಸ್ಪೈಸಿ ಆಗಿದೆ. ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದಾರೆ ಮತ್ತು ಆಲಪಿನೋ ಇದೆ. ಅದು ಇದು ತಿಂದಾಗ ಒಂಥರ ಚೆನ್ನಾಗಿರುತ್ತೆ, ಒಂಥರ ಈ ಪಿಜ್ಜಾ ತಿನ್ನೋ ಥರ. ಅದಿಷ್ಟ ಆಯಿತು. ಮತ್ತು ನನಗೆ ಇದು ಅಷ್ಟೇ 2 ಐಟಮು ಸೂಪರ್ ಇಷ್ಟ ಆಯಿತು. ಇನ್ನೂ 2 ಇದೆ, ಟ್ರೈ ಮಾಡೋಣ ಅದನ್ನು. ಅಷ್ಟರಲ್ಲಿ ಭಾಸ್ಕರ್ ಏನೋ ಟ್ರೈ ಮಾಡಿದ್ದಾನೆ. ಇದು ಬಂದು ನಿಮಗೆ ಕಾಲಿಫ್ಲವರು ಅದನ್ನು ಡೀಪ್ ಫ್ರೈ ಥರ ಮಾಡಿ ಮತ್ತು ಅವ್ರದ್ದು ಸಾಸಲ್ಲಿ ಟಾಸ್ಟ್ ಮಾಡಿ ಒಂಥರ ಲೈಟಾಗಿ ಒಂದು ಲೈಟಾಗಿ ಡ್ರೈ ಇದೆ ಅಷ್ಟೇ, ಒಂಥರ ಚೆನ್ನಾಗಿದೆ. ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಎಲ್ಲ ಹಾಕಿರೋದಕ್ಕೆ. ನೆಕ್ಸ್ಟು ನಮ್ಮದು ಈ ಕಡೆ ಪೊಟ್ಯಾಟೊ ಇನ್ ವರ್ದಿ ಸಾಸ್ ಅಂತ. ಸೊ ಇದು ಮೊಸರೆಲ್ಲ ಚೀಸ್ ಹಾಕಿರ್ತಾರೆ. ಸೊ ಎತ್ತಬೇಕಾದ್ರೆ ನೀವು ನೋಡಿರ್ತೀರ ಹಿಂಗೆ ಬರುತ್ತೆ ಚೀಸ್ ಮೇಲ್ಗಡೆ ಫುಲ್ಲು. ಪೊಟ್ಯಾಟೊ ದೊಡ್ಡ ಸ್ಲೈಸಸ್ಸು ನೀಟಾಗಿ ಕಟ್ಟಾಗೋಯ್ತು. ಕಟ್ ಮಾಡಿದ ತಕ್ಷಣ ರೆಡ್ ಸಾಸ್ ಇರುತ್ತೆ, ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಚೀಸ್ ಇರುತ್ತೆ ಅದ್ರ ಜೊತೆ. ನಾವು ಸ್ಟ್ರೈಟು ನೂಡಲ್ಸ್ ಹೋಗ್ಬಿಡೋಣ. ಸೊ ಅವಾಗಲೇ ಹೇಳ್ದಂಗೆ ಆಲೂಗಡ್ಡೆ ಎಲ್ಲ ಮನೇಲಿ ಕೊಟ್ಟರೆ ತಿನ್ನಲ್ಲ, ಬಟ್ ಈ ಥರ ಡಿಫ್ರೆಂಟಾಗಿ ಸರ್ವ್ ಮಾಡಿ ಅದ್ರ ಮೇಲೆ ಚೀಸ್ ಎಲ್ಲ ಹಾಕ್ಬಿಟ್ರೆ ಒಂಥರ ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೆ. ಚೆನ್ನಾಗಿದೆ ನೂಡಲ್ಸ್ ಮಾತ್ರ ಕ್ವಾಲಿಟಿ ಸಕ್ಕತ್ತಾಗಿದೆ ಮತ್ತು ಲೈಟ್ ಪೆಪ್ಪರ್ ಹಾಕಿ ಸೊ ಸಕ್ಕತ್ತಾಗಿ ಮಿಕ್ಸ್ ಮಾಡ್ಯಾರೆ. ತಿನ್ನೋಕೆ ಒಂಥರ ಚೆನ್ನಾಗಿರುತ್ತೆ ನೂಡಲ್ಸು. ಜೊತೆಗೆ ನಿಮಗೆ ಡಿಫ್ರೆಂಟ್ ಸಾಸಸ್ಸು ಇದೆ ಕಾಂಬಿನೇಷನ್ ಆಗಿ, ಸೊ ಅದ್ರ ಜೊತೆನೂ ಟ್ರೈ ಮಾಡ್ಬೋದು. ನನಗೆ ಇದು ಇಷ್ಟ ಆಯಿತು, ಯಾಕಂದರೆ ಇದರಲ್ಲಿ ಜಾಸ್ತಿ ಚೀಸ್ ಇರೋದ್ರಿಂದ ಇದು ನನಗೆ ತುಂಬ ಇಷ್ಟ ಆಯಿತು. ಬಿಟ್ಟು ನೆಕ್ಸ್ಟು ವೆಜ್ ಹಾಟ್ ಪಾಟ್ ಇದೆ. ಇದರಲ್ಲಿ ಒಂದು 2-3 ಥರ ವೆಜಿಟೇಬಲ್ಸು ಸಾಸಲ್ಲಿ ಕ್ರೀಮಿ ಸಾಸಲ್ಲಿ ಇರುತ್ತೆ. ನಾನು ಬೆಲ್ ಪೆಪ್ಪರ್ ಫ್ರೈಡ್ ರೈಸು, ಸೊ ಫುಲ್ಲು ಒಂಥರ ವೆಜಿಟೇಬಲ್ ಹಾಕಿ ಒಂದು ಫ್ರೈಡ್ ರೈಸು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಸೊ ಬಾಸ್ಮತಿ ರೈಸ್ ಯೂಸ್ ಮಾಡ್ಯಾರೆ. ಬಾಸ್ಗೆ ಆಗಲೇ ರೈಸಿಗೆ ಹೋಗ್ತಾ ಇನ್ನು ರೈಸಿಗೆ ಹೋಗಿಲ್ಲ, ನೆಕ್ಸ್ಟ್ ರೈಸ್ಗೆ ಹೋಗ್ತೀನಿ. ಇದು ಅಷ್ಟೇ, ಇದು ಲೈಟಾಗಿ ಸಿಂಪಲಾಗಿತ್ತು, ಒಂಥರ ಚೆನ್ನಾಗಿತ್ತು. ಅಷ್ಟೊಂದು ನಿಮಗೆ ಇದರಲ್ಲಿ ಅಷ್ಟೊಂದು ಖಾರ ಮಸಾಲ ಏನೂ ಅಷ್ಟೊಂದಿಲ್ಲ. ಕಾಂಟಿನೆಂಟಲ್ಲಿ ನಿಮ್ಗೆ ಗೊತ್ತೇ ಇರುತ್ತೆ, ಅಷ್ಟೊಂದು ಮಸಾಲ ಗಿಸಾಲ ಏನೂ ಇರೋಲ್ಲ, ತುಂಬ ಲೈಟಾಗಿರುತ್ತೆ. ಸೊ ಇದು ತುಂಬ ಲೈಟ್ ಇದೆ. ನನಗೆ ಇದಕ್ಕಿಂತ ಈ 3 ಇಷ್ಟ ಆಯಿತು, ಇದಕ್ಕಿಂತ ಚೆನ್ನಾಗಿತ್ತು ಈ 3. ಸೊ ನಮ್ದು ಇದಾಯಿತು. ಇವಾಗ ನಾನು ಹೋಗಿ ಅಲ್ಲಿ ಬಿರಿಯಾನಿ ವೆಜ್ ಬಿರಿಯಾನಿ ಇದೆ, ಅದನ್ನು ಟ್ರೈ ಮಾಡೋಕ್ಕೆ ಹೋಗ್ತೀನಿ. ಎಲ್ಲಿರು ನಾವು ಲೈವ್ ಕೌಂಟ್ರಿಗೆ ಹೋಗ್ಬಿಟ್ಟು ಒಂದು ಬಿಸಿ ಬಿಸಿ ದೋಸೆ ಹಾಕಿಸ್ಕೊಂಬರೋಣ. ನಾನು ಹೋಗಿ ಗೋಬಿ ಬಿರಿಯಾನಿ ಮತ್ತು ದಹಿ ವಡ ತೊಗೊಂಬಂದಿದ್ದೀನಿ. ನಮ್ಮ ಭಾಸ್ಕರ್ ನಮ್ಮ ಕಡೆ ಸೂಪರಾಗಿರೋ ಮಸಾಲೆ ದೋಸೆ ಹಾಕಿಸ್ಕೊಂಬಂದಿದ್ದೀನಿ. ಅದಾದಮೇಲೆ ಒಂದು ನಮ್ಮ ಸೌತ್ ಇಂಡಿಯನ್ ಸ್ಟೈಲ್ ಅನ್ನ ಸಾಂಬಾರು, ಆಮೇಲೆ ಒಂದು ಕರ್ಡ್ ರೈಸು,
ಅದ್ರ ಜೊತೆಗೆ ಒಂದು ಸೂಪರಾಗಿರೋ ಪಾಪಡ್. ಇದು ನಾವೇ ಅಂದ್ಕೊಂಡು ಎಲ್ಲನೂ ಇಬ್ಬರು ಒಂದನ್ನೇ ಟ್ರೈ ಮಾಡೋಣ ಅಂದ್ಕೊಂಡ್ವಿ. ನೀವು ಹಂಗೆ ಹೇಳ್ತೀರಾ ಇಬ್ಬರು ಒಂದೇ ಐಟಮ್ನೇ ಹೇಳಿ ಅಂತ. ಬಟ್ ತುಂಬ ಲೆಂತ್ ಆಗುತ್ತೆ, ಯಾಕಂದರೆ ನಾವು 40 ಮೇಲೆ ಡಿಶಸ್ ಇದೆ. ಆಮೇಲೆ ಇದು ಇನ್ನು ಡೆಸರ್ಟ್ಸು ಸಲಾಡ್ ಎಲ್ಲ ಇದೆ. ಸೊ ಎಲ್ಲನೂ ಒಬ್ಬರೇ ಟ್ರೈ ಮಾಡೋಕ್ಕೆ ಕಷ್ಟ ಆಗುತ್ತೆ, ಲೆಂತ್ ತುಂಬ ಹೋಗ್ಬಿಡುತ್ತೆ, 30 ನಿಮಿಷ ಮೇಲೆ ಹೋಗ್ಬಿಡುತ್ತೆ. ಅದಕ್ಕೆ ನಾನೊಂದು ಟ್ರೈ ಮಾಡಿದ್ರೆ ಅವ್ನು ಮಾಡ್ತೀನಿ. ಅದು ನಾವು ಟ್ರೈ ಮಾಡಿದ್ರೆ ಇನ್ನೂ ಕಾಂಟಿನೆಂಟಲ್ಲೂ ಡಿಫ್ರೆಂಟ್ ಬ್ರೆಡ್ಸ್ ಇದೆ ಅಲ್ಲಿ, ಇನ್ನು ಬ್ರೆಡ್ಸು ಅದೆಲ್ಲ ಏನೇನೋ ಇದೆ. ಸೊ ಎಲ್ಲನೂ ಟ್ರೈ ಮಾಡೋಕ್ಕಾಗಿಲ್ಲ, ನಾವು ಇರೋದ್ರೂ ಕಮ್ಮಿ ಹಾಕೊಂಡ್ಬಂದಿದ್ದೀವಿ. ಬಟ್ ಹರ್ಷ ವೀಡಿಯೋದಲ್ಲಿ ತೋರಿಸ್ತಾನೆ, ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ನೋಡಿ ಎಲ್ಲೇನಿದೆ ಅಂತ ಅವ್ನು ಡೀಟೇಲಾಗಿ ತೋರಿಸಿದ್ದಾನೆ. ಅವೆಲ್ಲನೂ ಬಫೆಯಲ್ಲಿ ಇನ್ಕ್ಲೂಡೆಡ್ ಅವ್ನು ತೋರಿಸ್ತಾನೆ. ಸೊ ಸ್ಟಾರ್ಟಿಂಗ್ ಫಸ್ಟ್ ವೀಡಿಯೋ ಫಾಸ್ಟೇ ಬಂದಿರುತ್ತದು. ಎಸ್, ಸೊ ಅವೆಲ್ಲ ಇನ್ಕ್ಲೂಡ್ ಆಗಿರುತ್ತೆ. ನೀವು ಏನು ಬೇಕಾದ್ರೂ ಟ್ರೈ ಮಾಡ್ಬೋದು, ಎಷ್ಟು ಬೇಕಾದ್ರೂ ತಿನ್ಬೋದು ಅಷ್ಟೇ. ಇವಾಗ ನಾವು ದಹಿ ವಡೆಗೆ ಹೋಗೋಣ. ಶುರು ಮಾಡೋಣ. ನಾವು ಮಸಾಲೆ ದೋಸೆ, ಅದು ಮಸಾಲೆ ದೋಸೆ ಅಲ್ಲ, ಮಸಾಲೆ ದೋಸೆ. ದಹಿ ವಡೆ ಅಂದರೆ ದಹಿ ವಡೆ ಅವಾಗಿಂದ ಮೊಸರಲ್ಲಿ ನೆಂದು ಹಂಗೆ ಹೆಂಗೆ ಕಟ್ಟಾಗೋಯ್ತಂದರೆ ಮಸಾಲೆ ದೋಸೆ ಕ್ರಿಸ್ಪಿಯಾಗಿ ಮುರಿತಾ ಇದ್ರೇ ಗೊತ್ತಾಗ್ತಾ ಇದೆ. ಅದ್ರ ಜೊತೆಗೆ ಒಂದು ಆಲೂಗೆಡ್ಡೆ ಪಲ್ಯ ನೋಡಿ, ವಡೆ ಮಾತ್ರ ಅಲ್ಟಿಮೇಟು. ನಿಮಗೆ ಮಸಾಲೆ ದೋಸೆಗೆ ತುಪ್ಪ ಮತ್ತು ಕೆಂಪು ಚಟ್ನಿ ಒಂದು ಲೇಯರು ಎಲ್ಲ ಇದು ಮಾಡಿ, ಸೊ ಆ ಚಟ್ನಿ ಕಾಂಬಿನೇಷನಲ್ಲಿ ಟ್ರೈ ಮಾಡೋಣ. ಬಿಸಿ ಮಸಾಲೆ ದೋಸೆ ಚೆನ್ನಾಗಿದೆ. ಹೌದಾ ಬಸ್ಕೆ? ಚೆನ್ನಾಗಿದೆಯಾ? ತುಪ್ಪದ್ದು. ಹೌದಾ? ಏನೋ ಅಂದ್ಬಿಟ್ಟೆ ಅವನು ಟೆಂಪ್ಟ್ ಮಾಡ್ತಾವನೆ ಬಾಸ್ಕೆ. ಅದಕ್ಕೆ ನೋಡಿ, ವೆಜ್ಜು ಬಿರಿಯಾನಿ ತಿಂದರು ಅಲ್ಲ, ದಹಿ ವಡೆ ತಿಂದರು, ನಮ್ಮ ಮಸಾಲೆ ದೋಸೆ ತಿನ್ನಲೇಬೇಕು. ಸಖತ್ತಾಗಿದೆ. ನನಗೂ ಆಸೆ ತಿನ್ನಬೇಕು ಅಂತ, ಬಟ್ ಅನಿವಾರ್ಯವಾಗಿ ತಿನ್ನೋಕ್ಕಾಗ್ತಿಲ್ಲ. ಏನು ಮಾಡೋಣ, ಎಲ್ಲ ಕವರ್ ಮಾಡೋಕ್ಕೆ ಇಷ್ಟ. ಅವ್ನು ತಿನ್ನಲಿ, ಅವ್ನು ಹೇಳಿ. ದಹಿ ವಡೆ ಚೆನ್ನಾಗಿತ್ತು, ಅದು ಅಷ್ಟೇ. ಮಸಾಲೆ ದೋಸೆ ಸೂಪರಾಗಿದೆ. ಬಂದಾಗ ಅದು ಸ್ಪೆಷಲಾಗಿ ಅಲ್ಲಿ ಹೇಳಿದ್ರೆ ಅವರು ಅಲ್ಲಿ ಮಾಡಿ ತಂದು ಕೊಡ್ತಾರೆ, ಚೆನ್ನಾಗಿತ್ತು. ಅದನ್ನು ತರ್ಸ್ಕೊತೀನಿ. ಸೊ ನೆಕ್ಸ್ಟು ಮೈನ್ ಕೋರ್ಸ್ಗೆ ಹೋಗೋಣ. ಬಿರಿಯಾನಿ. ನನ್ನ ಕಡೆ ಅನ್ನ ಸಾಂಬಾರು. ಅನ್ನ ಸಾಂಬಾರು, ಗೋಬಿ ಬಿರಿಯಾನಿ. ಬಿರಿಯಾನಿ ಸೇಮು ಈ ದಮ್ ಬಿರಿಯಾನಿ ಫ್ಯಾಮಲ್ಲಿ ದಮ್ ಬಿರಿಯಾನಿ ಸ್ಟೈಲಲ್ಲಿ ಮಾಡಿರೋದು ಗೋಬಿ ಬಿರಿಯಾನಿ. ಬಾಸುಮತಿ ರೈಸ್ ಯೂಸ್ ಮಾಡಿದ್ದಾರೆ. ರೈಸ್ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಚೆನ್ನಾಗಿದೆ. ಬಿರಿಯಾನಿ ಫ್ಲೇವರ್ ಸೂಪರಾಗಿದೆ. ವೈಟ್ ರೈಸ್ಗೂ ಸೇಮೇ, ಬಾಸ್ಮತಿ ರೈಸು ಮತ್ತು ಸಾಂಬಾರು ಮಾತ್ರ ನಿಮಗೆ ಬಟಾಣಿ, ಟೊಮೆಟೊ, ಒಂದೆರಡು ತರಕಾರಿ, ಆಲೂಗಡ್ಡೆ ಎಲ್ಲ ಹಾಕಿ. ಬಿರಿಯಾನಿ ಮಾತ್ರ ನಮ್ಮ ನಾನ್ ವೆಜ್ ಬಿರಿಯಾನಿ ಥರನೇ ಟೇಸ್ಟು. ಬಟ್ ಡಿಫ್ರೆನ್ಸ್ ಇನ್ನೊಂದು ನಾನ್ ವೆಜ್ ಅಲ್ಲ, ವೆಜ್ ಅವ್ರದ್ದು ಒಳ್ಳೆ ಬಿರಿಯಾನಿ ಇದೆ. ಇನ್ನೂ ಇದೆ ತುಂಬ ತೋರಿಸೋದು. ಸೊ ಇದನ್ನು ತಿಂದ್ಬಿಡ್ತೀನಿ. ಅವನು ಭಾಸ್ಕರ್ ಮೊಸರನ್ನ ತಿಂತಾನೆ. ತಿಂದ್ಬಿಟ್ಟು ಇಬ್ಬರು ಹೋಗ್ಬಿಟ್ಟು ಸ್ವೀಟ್ಸ್ ಇದೆ, ಡೆಸರ್ಟ್ಸ್ ಇದೆ, ಏನೇನಿದೆ ಅದನ್ನು ಮಾತ್ರ ಇಬ್ಬರು ಹಾಕ್ಕೊಳ್ತೀವಿ. ಎಲ್ಲ ಹಾಕ್ಕೊಬಂದು ಅದನ್ನು ತಿಂದ್ಬಿಟ್ಟು ಫೈನಲ್ ವರ್ಡಿಕ್ಟು ಇನ್ನೂ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು, ಎಲ್ಲ ಕೊಡೋಣ. ಅದು ಪ್ಲೇಟ್ ತುಂಬ ಇರುತ್ತೆ ನಿಮಗೆ. ಸೊ ಡೆಸರ್ಟ್ಸು ಎಲ್ಲ ಅಲ್ಲಿರೋದೆಲ್ಲ ಹಾಕೊಂಡ್ಬಿಟ್ಟಿದ್ದೀವಿ. ಏನೇನಿದೆ ಅಂದರೆ ಒಂದು ಚಾಕ್ಲೇಟ್ ಬರ್ಫಿ, ಕಾಜು ಬರ್ಫಿ, ಬೀಟ್ರೋಟ್ ಹಲ್ವಾ, ವೈಟ್ ಫಾರೆಸ್ಟ್ ಕೇಕು, ಪೈನಾಪಲ್ ಮೂಸ್, ಆಮೇಲೆ ಕ್ಯಾಶ್ಯೂ ನಟ್ ಡ್ರೈ ಕೇಕ್. ಸೊ ಇದಿಷ್ಟಿದೆ. ಆಮೇಲೆ ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ ಕೂಡ ಇದೆ. ಸೊ ಐಸ್ ಕ್ರೀಮ್ ತಿನ್ನೋ ಕೆಪಾಸಿಟಿಲಿಲ್ಲ, ಸೊ ಅದಕ್ಕೆ ಭಾಸ್ಕರ್ ಬರೀ ಫ್ರೂಟ್ ಸಲಾಡ್ ಹಾಕೊಂಡ್ಬಂದಿದ್ದಾನೆ. ಸೊ ಇದು ಹೆವಿ ಮೀಲ್ ಆಗಿರೋದ್ರಿಂದ ಲೈಟಾಗಿ ತೊಗೊತಾ ಇದ್ದೀವಿ. ಇದೆಲ್ಲ ತಿನ್ಕೊಂಡು ಇದೆಲ್ಲನೂ ಇನ್ನೊಂದೇನು ಅಂದರೆ ಇವ್ರದ್ದೇ ಬೇಕರಿ ಇದೆ ಕೆಳಗಡೆ. ಸೊ ಇವರೇ ಪ್ರಿಪೇರ್ ಮಾಡೋದು ಇದೆಲ್ಲನೂ, ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ಚಾಕ್ಲೇಟ್ ಬರ್ಫಿ ಮತ್ತು ನನ್ನ ಫೇವ್ರೇಟ್ ಬಂದು ಕಾಜು ಬರ್ಫಿ. ಚಾಕ್ಲೇಟ್ ಬರ್ಫಿ ಅಂತ ಫೇವ್ರೇಟ್. ಚಾಕ್ಲೇಟ್ ಬರ್ಫಿ, ಕಾಜು ಕಟ್ಟಿ ಸೂಪರ್. ಚಿಕ್ಕ ಪೀಸ್ ಇದೆ, 4-5 ತಿನ್ಬಿಡ್ಬೋದು. ಮಾಡಿದೆ ಸೊ ಚಿಂತ ಫೈನಲಾಗಿ ಮತ್ತೊಮ್ಮೆ ಇದು ವೆಜ್ ಬಫೆ, ಪ್ಯೂರ್ ವೆಜ್ಜು. ಇಲ್ಲಿ ಯಾವುದೇ ರೀತಿ ಇವ್ರು ಎಲ್ಲೇ ಹೋದರೂ ಇವ್ರ ಪ್ರಾಪರ್ಟಿನಲ್ಲಿ ನಾನ್ ವೆಜ್ ಸಿಗೋಲ್ಲ ಆ್ಯಂಡ್ ಲಿಕ್ಕರ್ ಅಲೋ ಮಾಡಲ್ಲ ಇವರು. ಸೊ ಪ್ಯೂರ್ ವೆಜ್ಜು 100%. ಆಮೇಲೆ ಇವರು ವೇಗನ್ ಕೂಡ ಸರ್ವ್ ಮಾಡ್ತಾರೆ. ನಿಮಗೆ ಬೇಕು ಅಂದರೆ ಆರ್ಡರ್ ಕೊಟ್ಟರೆ ಇವ್ರದ್ದು ಸಪ್ರೇಟ್ ಕಿಚನ್ ಇದೆ ಕೆಳಗಡೆ. ಅಲ್ಲಿ ವೇಗನ್ ಪ್ರಾಡಕ್ಟ್ಸ್ ಮತ್ತು ಡೈರಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಲ್ಲ, ಎಲ್ಲ ಪ್ಲ್ಯಾಂಟ್ ಬೇಸ್ಡು. ಸೊ ಅದು ಸಿಗುತ್ತೆ. ಪ್ರೈಸು ಅಷ್ಟೇ, ಒಬ್ಬರಿಗೆ
ಕೇವಲ 600 ರೂಪಾಯಿ ಅಷ್ಟೇ. ಸೊ ಒಂದು ಹೊಟ್ಟೆ ತುಂಬ ತಿನ್ನುವಷ್ಟು ಬೇಜಾನ್ ಐಟಮ್ಸ್ ಇದೆ. ಟೋಟಲ್ ಆಗಿ ಒಂದು 45 ಐಟಮ್ಸ್ ಏನೋ ಇದೆ, 40 ಮೇಲಿದೆ ಡಿಶಸ್ಸು, ಆಮೇಲೆ ಡೆಸರ್ಟ್ಸು ಎಲ್ಲ ಸೇರಿ, ಐಸ್ ಕ್ರೀಮ್ ಎಲ್ಲ ಸೇರಿ 45 ಮೇಲಿದೆ. ಸೊ ತುಂಬ ಇದೆ. ನಾವು ಅದರಲ್ಲಿ ಸ್ವಲ್ಪ ಮಾತ್ರ ಟ್ರೈ ಮಾಡಿದ್ದೀವಿ, ನಮ್ಮ ಕೆಪಾಸಿಟಿ ತಿನ್ನೋಕ್ಕೆ ಎಷ್ಟಾಗುತ್ತೆ ಅಷ್ಟು ಮಾತ್ರ. ಬಟ್ ಎಲ್ಲ ವೀಡಿಯೋದಲ್ಲಿ ಎಲ್ಲನೂ ತೋರಿಸಿದ್ದೀವಿ, ಕವರ್ ಮಾಡಿದ್ದೀವಿ. ಎಲ್ಲ ಬರುತ್ತೆ, ಅನ್ನ ಸಾಂಬಾರು ಇದೆ, ಮೊಸರನ್ನ ಎಲ್ಲ ಇದೆ, ಮತ್ತು ಪ್ಲಸ್ಸು ಬನ್ಸು ಬ್ರೆಡ್ಸು ಕೂಡ ಇದೆ, ಬೇಕರಿ ಐಟಮ್ಸು. ಅದಕ್ಕೆ ಇಲ್ಲೇ ಇಟ್ಬಿಟ್ಟಿದ್ದಾರೆ. ಇನ್ನೊಂದು ನಾನು ಇವಾಗ ನೋಡಿದೆ, ಅಮೂಲ್ ಬಟರ್ ಇದೆ ಇಲ್ಲಿ, ಅದನ್ನು ನಾವು ತೊಗೊಂಡು ಯೂಸ್ ಮಾಡ್ಕೊಬೋದು. ಅಲ್ಲಿ ಬನ್ನು ಬ್ರೆಡ್ ಇರೋದಕ್ಕೆ ಅದಕ್ಕೆ ಹಾಕ್ಕೊಂಡು ತಿನ್ಬೋದು. ಸೊ ಎಲ್ಲ ಥರ ಇದೆ. ಸೊ ಏನು ಬೇಕಾದ್ರೂ ತಿನ್ಬೋದು, ಎಲ್ಲನೂ ಅನ್ಲಿಮಿಟೆಡ್. ಇನ್ನೊಂದು ಖುಷಿ ವಿಚಾರ ಅಂದರೆ ಆಗಲೇ ಹೇಳಿದಂಗೆ ಎಲ್ಲ ಐಟಮ್ಸು ಇವರೇ ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ನೀವು ಕೂಡ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದು ಆರಾಮಾಗಿ ಬಂದು ಎಂಜಾಯ್ ಮಾಡಿ. ಅನ್ಲಿಮಿಟೆಡ್ ಮೀಲ್ ಇದೆ, ತಿನ್ನಿ. ಬೆಳಗ್ಗೆನೂ ಇದೆ, ಬ್ರೇಕ್ಫಾಸ್ಟ್ ಇದೆ, ಲಂಚ್ ಇದೆ, ಡಿನ್ನರ್ ಇದೆ. ಎಲ್ಲ ಟೈಮಿಂಗ್ಸು ಅವರು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಸೊ ಅದನ್ನು ನೋಡ್ಕೊಂಡು ಬನ್ನಿ. ಅಡ್ರೆಸ್ಸು ಗೂಗಲ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆರಾಮಾಗಿ ಬಂದು ಟ್ರೈ ಮಾಡ್ಬೋದು. ತುಂಬ ಜನ ಕೇಳ್ತಾ ಇದ್ದೀವಿ, ಬರೀ ನಾನ್ ವೆಜ್ ಬಫೆ ಮಾಡ್ತಾಯಿದ್ದೀರಾ, ವೆಜ್ ಅವ್ರಿಗೂ ಕೊಡಿ ಅಂತ. ಸೊ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಬಂದಿದ್ದೀವಿ. ಸೊ ಪ್ಯೂರ್ ವೆಜ್ ಬಫೆ ಕವರ್ ಮಾಡಿದ್ದೀವಿ. ಬಂದು ಟ್ರೈ ಮಾಡಿ, ಒಂದ್ಸಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಸೊ ಅದು ಹೇಳ್ತಾ ವಿಡಿಯೋ ಮುಗಿಸೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ತುಂಬ ಶೇರ್ ಮಾಡಿ, ಎಲ್ಲರಿಗೂ ಗೊತ್ತಾಗಲಿ ನೀವು ರೆಸ್ಟೋರೆಂಟ್ ಬಗ್ಗೆ. ಮತ್ತು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿ ಕ್ಲಿಕ್ ಮಾಡಿ, ಕ್ಲಿಕ್ ಮಾಡಿ, ಮರಿದಿರ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಮಸ್ಕಾರ.